ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಮೈಸೂರು ಹುಡುಗಿ ಮಂಡ್ಯ ಸೊಸೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ನಲ್ಲಿ ನಾವು ತುಂಬಾ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಮಸಾಲೆ ರಾಗಿ ರೊಟ್ಟಿ. ಇವತ್ತು ಬೆಳಿಗ್ಗೆ ತುಂಬಾ ಸಿಂಪಲ್ ಅಂಡ್ ಹೆಲ್ದಿ ಆಗಿ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಮ್ಮ ಮನೆಯ ಫೇವ್ರೇಟ್ ಆಗಿರೋ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದು ತುಂಬಾ ಟೇಸ್ಟಿ, ಜೊತೆಗೆ ಡಯಟ್ ಕೂಡ ತುಂಬಾ ಒಳ್ಳೇದು. ಈ ರೆಸಿಪಿಗೆ ಬೇಕಾಗುವ ಪದಾರ್ಥಗಳು ಏನೇನ್ ಬೇಕು ಅಂದ್ರೆ ರಾಗಿ ಹಿಟ್ಟು, ಈರುಳ್ಳಿ, ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿನ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು, ಕ್ಯಾರೆಟ್ ತುರಿ. ಮೊದಲು ಒಂದು ಬಟ್ಲಿಗೆ ರಾಗಿ ಹಿಟ್ಟು ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರುವಂತ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಉಪ್ಪು, ನೀರು ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋಬೇಕು. ನಾನ್ ಸ್ವಲ್ಪ ಇದಕ್ಕೆ ಜೀರಿಗೆ ಕೂಡ ಹಾಕೋತೀನಿ. ನಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ತವದ ಮೇಲೆ ಬೆಳಿತೀರಾ ಅಂತ ಅಂದ್ರೆ ಅದನ್ನ ತೆಳ್ಳಗೆ ಕಲ್ಸ್ಕೋಬೇಕು. ನಾನ್ ತವದ ಮೇಲೆ ಬೆಳೆಯಲ್ಲ, ಸೊ ಹಿಂಗೆ ತಡ್ಕೊಂತೀನಿ. ಸೊ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಯಾವ್ದ್ರಲ್ಲಾದ್ರೂ ತಡ್ಕೋಬಹುದು. ಸೊ ನನ್ನ ಹತ್ರ ಅದ್ಯಾವ್ದು ಇಲ್ದೇ ಇರೋ ಕಾರಣ ನಾನು ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ತಟ್ಕೋತಾ ಇದೀನಿ. ಸೊ ಕೆಲವೊಬ್ರು ಹೇಳ್ತಾರೆ ಕಿತ್ತೋಗುತ್ತೆ ತಟ್ಬೇಕಾದ್ರೆ ಇದಾಗ್ಬಿಡುತ್ತೆ ಅಂತ. ಸೊ ರಾಗಿ ಹಿಟ್ಟು ಬನಿ ಇದ್ರೆ ತಟ್ಕೋಬಹುದು, ಈಸಿಯಾಗಿ ಬರುತ್ತೆ, ಕಿತ್ತೋಗಲ್ಲ ಎಲ್ಲೂನು. ಇದ್ರ ಜೊತೆ ಹುಚ್ಚೆಳ್ ಚಟ್ನಿ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನಾನು ಹುಚ್ಚೆಳ್ ಇಲ್ದೇ ಇರೋ ಕಾರಣ ಕಾಯಿ ಚಟ್ನಿ ರುಬ್ಕೊಂಡಿದೀನಿ. ಸೊ ನಾನು ನನ್ ಮಗ ತಿನ್ನಲ್ಲ ಅಂತ ಹೇಳಿ, ಮೆಣಸಿನಕಾಯಿ ಸಿಕ್ಕಿದ್ರೆ ತಿನ್ನಲ್ಲ ಅಂತ ಹೇಳಿ ಮೆಣಸಿನಕಾಯಿನ ಸ್ಕಿಪ್ ಮಾಡಿದೀನಿ. ಸೊ ನಮ್ಮ ಮನೇಲೆ ಮಾಡ್ಸಿರೋ ಅಂತ ನಾನು ಖಾರದ ಪುಡಿನ ಯೂಸ್ ಮಾಡಿದೀನಿ. ಸೊ ಈ ತರ ರಾಗಿ ರೊಟ್ಟಿನ ರೆಡಿ ಮಾಡ್ಕೋಬಹುದು. ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ತುಂಬಾ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ. ಅದ್ರಲ್ಲೂ ನಾವು ಹುಚ್ಚೆಳ್ಳನ್ನ ತಂದು ಹುಚ್ಚೆಳ್ ಚಟ್ನಿ ಮಾಡಿದ್ರೆ ಇನ್ನೂ ಸಿಕ್ಕಾಬಟ್ಟೆ ಟೇಸ್ಟಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಇವಾಗ ನನ್ಗೆ ಒಂದು ಕವನ ಜ್ಞಾಪಕಕ್ಕೆ ಬರ್ತಿದೆ. ಈ ಸಿಚುವೇಶನ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂದ್ರೆ ಬರೀ ಚಿನ್ನವನ್ನೇ ಮುಟ್ಬೇಕು. ಹಾಗೇನೆ ಬಯಸಿದ್ದೆಲ್ಲ ಸಿಗ್ಬೇಕು ಅಂದ್ರೆ ಸಿಗೋದನ್ನೇ ಬಯಸ್ಬೇಕು. ಕಣ್ಣೀರು ಸುರಿಸೋದು ಸುಲಭ, ಆದ್ರೆ ಕಣ್ಣೀರು ತುಂಬಿದ ದಿನಗಳನ್ನ ಕಳೆಯೋದು ತುಂಬಾನೇ ಕಷ್ಟ. ಪ್ರೀತಿನ ಎಲ್ರೂ ಮಾಡ್ತಾರೆ, ಆದ್ರೆ ನಿಜವಾದ ಪ್ರೀತಿ ಸಿಗೋದು ಕಷ್ಟ. ನೋವಿನಲ್ಲೂ ನಗುವವರನ್ನ ನೋಡ್ಬಹುದು, ಆದ್ರೆ ನೋವಿನಲ್ಲೂ ನಗು ಮುಖದ ಹಿಂದಿರುವ ನೋವನ್ನ ಕಾಣೋದು ಕಷ್ಟ. ಈ ಜೀವನ ಅಂದ್ರೆ ಹೀಗೆ, ಮನ್ಸಲ್ಲಿ ಎಷ್ಟೇ ನೋವಿದ್ರು ಮೇಲ್ನೋಟಕ್ಕೆ ನಗ್ತಿರ್ಬೇಕು. ನೋವ ನುಂಗಿ ನಗುತ್ತಾ ಸಾಗೋದೇ ಜೀವನ. ಸೋಲು ಎಂಬುದು ಮುಕ್ತಾಯದ ಅಧ್ಯಾಯವಲ್ಲ, ಅದು ಯಶಸ್ಸಿನ ಪುಸ್ತಕದ ಒಂದು ಮಹತ್ವದ ಪುಟ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಇನ್ನು ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀವಿ.